ದುಡ್ಡು ಜಾಸ್ತಿ ಆದಾಗ ಒಮ್ಮೊಮ್ಮೆ ದೇವ್ರ ನೆನಪಾಗ್ತೇನೆ ಸಾನ್ವಿ. ನೆಮ್ಮದಿ ಹಾಳಾಯ್ತು, ಮಧ್ಯರಾತ್ರಿ ಎಚ್ಚರಾಗೋದು. ವಯಸ್ಸಲ್ಲಿ ಇದೆಲ್ಲ ಮಾಮೂಲಿ ಅಂತ ನಾನು ಸುಮ್ಮನಾಗ್ತಿದ್ದೆ. ದುಡ್ಡು ನಂಬೋದು ದೇವ್ರ ನಂಬೋದು ಅಂತ ಗೊತ್ತಾಗ್ಲಿಲ್ಲ. ತಲೆ ಕೆಟ್ಟು ದೇವ್ರನ್ನೇ ಹೊಡ್ಕೊಂಡು ಹೋಗ್ಬಿಟ್ರು ಬಾಸ್. ये धन दौलत ये सब क्या है? ये सब कहीं को? I'll tell you. बात हो ना. The problem with the word is that each word has a meaning. Just shake it. Confusion is happiness. वो ही होगा जो इकिरू जो खान तो वहाँ. ಅಮೋಘವಾಗಿ 5ನೇ ಸಲ MSc ಎಕ್ಸಾಮ್ ಬರೆಯೋಕೆ ಬಂದೆ. ಇಲ್ಲ 6ನೇ ಸತಿ. 5 ಪಾಸ್ ಆಗೋದ್ ಲೆಕ್ಕ ಹಾಕ್ಬೇಕಪ್ಪ. ಫೇಲ್ ಆಗೋದ್ ಫ್ರೀ ಅಲ್ವಾ? ವಿಶ್ವಾಸಕ್ಕೆ ಫೇಲ್ ಆದ್ರೆ ಅರ್ಧಕ್ಕೆ ಕೋರ್ಸು ಬಿಟ್ಟವನೇ ಬಾಸು. ವರ್ಷಕ್ಕೊಂದ್ಸಲಿ ಮನೆಗ್ ಬರೋದೇ ಒಳ್ಳೆ ಹುಡುಗಿನ ಲಕ್ಷಣ. ಫಾದರ್ ಇಂಡಿಯಾ ಜಯಂತ್ ರಾಯರು ಹಾರ್ಟ್ ಸ್ಪೆಷಲಿಸ್ಟ್ ಅಂತ ಇದ್ದಿದ್ದು ಒಂದ್ ಕೆಲಸನೂ ಕಿತ್ತಾಕೊಂಡು ಆರಾಮಾಗಿದ್ದಾರೆ ಸರ್. ನೀವೊಂಥರ ಕಂಡೀಷನ್ ಇರೋ ಆಂಟಿಕ್ ಲ್ಯಾಬ್ರೇಟರಿ ಸ್ಕೂಟರ್ ತರ ಪಾಪ. ಸರ್ ಹಳೇ ಚಾಳಿ ಕಂಡ್ರು ಕಿವಿ ಟೆಸ್ಟ್ ಮಾಡ್ಕೊಂತಿದ್ದಾರೆ ಡಾಕ್ಟ್ರು. ಯಾರ ಪಾಪ ಹುಡುಗರು ಗುಂಪಲ್ಲಿ ಯಾರಾದ್ರೂ ತೋರಿಸಿ ತಮ್ಮ ತಂಗಿಂದ್ರೆ ನಾವೆಲ್ಲ ಹೋಗೋಣ? ಯಾರಿಗ್ ಗೊತ್ತು. ಅಮ್ಮ ಹೋಗಿ 15 ವರ್ಷ ಆಯ್ತು. ಮಗ ಬೇರೆ ವರ್ಷಕ್ಕೊಂದ್ಸತಿ ದರ್ಶನ ಕೊಡ್ತಾನೆ. ಸೌಂಡೇ ಇಲ್ದೆ ವಂಶ ಬೆಳೆದ್ರೆ ಮಗನಾಗ ಸಪೋರ್ಟ್ ಮಾಡ್ಬೇಕಾಗಿತ್ತಲ್ಲ ಪಾಪ. ನಿನಗೆ ಅಲ್ಲ ಸೆಕೆಂಡ್ ಇನ್ನಿಂಗ್ಸ್. ಇವರು ಅಕ್ಕಪಕ್ಕದ ಮನೆ ಮಕ್ಕಳು. ಏನೋ ಅದು ಕೆಲ್ಸ ಇಲ್ದಿರೋ ಬಡ್ಗಿ ಮಗನ್ ಬ್ಯಾಕ್ ಸೈಡ್ ಕೆತ್ತಿದ್ನಂತೆ. ಹಂಗೆ ಕೆಲ್ಸ ಇಲ್ದಿರೋ ಡಾಕ್ಟ್ರು ಮಗನ್ ಹಾರ್ಟ್ಗೆ ಕೈ ಇಟ್ರು ಅಂತ ಹೇಳ್ಬೋದ ಪಾಪ? ಕರೆಕ್ಟ್ ಆಗಿ ಉಸಿರಾಡು. ನಾನೇ ಅವಾಗ ಉಸಿರಾಡೋದ್ ನಿಲ್ಸಿದ್ದೆ. ತಗೊಳ್ಳಿ ಪಾಠ 118. ಹೃದಯ ನಮ್ಮ ಮುಷ್ಟಿ ಅಷ್ಟಿದೆ. 3-4 ಕವಾಟಗಳು. 1 ಅಪ್ಧಮನಿ, 2ನೇದು ಅಭಿಧಮನಿ, 3ನೇದು ನನಗೆ ಗೊತ್ತಿಲ್ಲ, ಸಾರಿ. ಬಾಕಿ ಕೆ ಸಮಾಚಾರ ಬ್ರೇಕ್ ಕೆ ಬಾದ್. ಯಾಕೆ ಮೂಕನಾದ್ಯೋ ಫಾದರ್ ಇಂಡಿಯಾ, ಯಾಕೆ ಮೂಕನಾದ್ಯೋ. ಏನ್ ಪಾಪ ನಮ್ ಇಂಜಿನ್ ಕತೆ ಕರೆಕ್ಟಾಗಿ ಹೇಳ್ಬಿಡಿ. ಬೋರ್ಗಿರಿಗೆ ಬಂದಿದ್ಯಾ? ಪಿಸ್ತನ್ನು, ಪ್ಲಗ್ಗು, ಬೆಲ್ಟು, ಪವರ್ ಎಲ್ಲ ನೆಟ್ಗಿದ್ಯಾ? ಮೈಲೇಜ್ ಎಷ್ಟು ಕೊಡ್ತಾ ಇದೆ? ನೀನು ನಿನ್ನ ತಾಯಿಯ ಹೊಟ್ಟೆಯಲ್ಲಿರುವಾಗ ನಿನ್ನ ಎದೆ ಬಡ್ತಾ ಹೇಗಿತ್ತು ಇವತ್ತಿಗೂ ಹಾಗೇ ಇದೆ. ಅಲ್ಲ ಹಾರ್ಟ್ ಅಲ್ಲಿ ಹಿಮಾಲಯನೇ ಇಟ್ಕೊಂಬಂದ್ ಮಕ್ಕಳು ನಾವು. ತುಂಬಾ ಚೆನ್ನಾಗಿ ಮಾತಾಡ್ತಾನೆ ನಿನ್ನ ಪರಮಾತ್ಮ. ತುಂಬಾ ಚೆನ್ನಾಗಿದ್ದಾನೆ ಪರಮು. ದೊಡ್ಡ ಮಾತು. ನಿನ್ನ ಎದೆ ಲಬಡಬ ಅಂತ ಹೊಡ್ಕೊಂಡ್ರೆ ಈ ಪುಟ್ಟ ಜೀವದ್ದು ಪಟಪಟ ಪಟ ಅನ್ನತ್ತೆ. ಅನ್ಲಿ ಬಿಡಿ. ಕೇಳ್ತೀಯಾ? ಹೀಗ್ ಬೇಡಪ್ಪ. ಪ್ರಕೃತಿಯ ವೈಚಿತ್ರ್ಯ ಹೀಗಿದೆ ನೋಡು. ಪ್ರತಿಯೊಂದು ಜೀವಿಯಲ್ಲೂ ಪರಮಾತ್ಮ ಇರ್ತಾನೆ. ಇದು ಚಿಕ್ಕ ಮಾತು. ಅವನು ಹೇಳ್ತಾನೆ ಇರ್ತಾನೆ, ಇದು ಸರಿ, ಇದು ತಪ್ಪು, ಇದು ಒಳ್ಳೇದು, ಇದು ಕೆಟ್ಟದ್ದು, ಇದು ಮಾಡು, ಇದು ಮಾಡಬೇಡ ಅಂತ. ಅವನ ಮಾತು ಕೇಳದೆ ಇದ್ದವನು ಬದುಕಿದ್ದು ಸತ್ತಂಗೆ. ಅವನ ಮಾತು ಕೇಳೋನು ಏನಾದ್ರೂ ಕಡ್ದು ಕಟ್ಟೆ ಹಾಕ್ತಾನೆ ನಿಂತರ. ಇದಿನ್ನೂ ಚಿಕ್ಕ ಮಾತು. ನನ್ನ ಇಷ್ಟು ವರ್ಷದ ಸರ್ವಿಸ್ನಲ್ಲಿ ತುಂಬಾ ಖುಷಿಯಾಗಿರೋ ಯಾರ್ದಾದ್ರೂ ಹೃದಯ ನಾನು ನೋಡಿದ್ರೆ ಅದು ನಿಂದೆ ಪರಮ. ನನಗೇನು ಹೆಮ್ಮೆ ಅಂದ್ರೆ ಈ ಹೃದಯ ಹುಟ್ಟಿಸಿದ್ದು ನಾನು, ಹೆತ್ತಿದ್ದು ನಿಮ್ಮಮ್ಮ. ಇದಕ್ಕಿಂತ ನನಗಿನ್ನೇನು ಬೇಕು? ಈ ಇನ್ನೊಂದ್ ತೆಗ್ಗು ನೋಡು, ಮಗನೇ ತಂದೆ ಕೂಡಿಸ್ತಿದ್ದಾನೆ. ಬೆಗ್ಗಿಗೂ ಪರಮಾತ್ಮ ಅಂತಾರೆ ಪರಮು. ಪ್ಯೂರೆಸ್ಟ್ ಸೋಲ್, ಅತ್ಯಂತ ಪರಿಶುದ್ಧವಾದ ಹೃದಯವಂತರೇ ಎಣ್ಣೆ ಹೊಡೆಯೋದು. ನೀನು
ಓ ಕುಯ್ತನ್ ಕಣೋ ಪಾಪ, ಒಳ್ಳೆ ವಿದ್ಯಾರ್ಥಿ ತರ ನಾ ಎಕ್ಸಾಮ್ ಬರೆಯಕ್ ಬಂದಿದ್ದೀನಿ. ನನ್ನಂತ ಚಿಕ್ಕ ಪಾಪು ಕುಡಿಸ್ಬೋದಾ? ಪಾಚ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್. नो हॉट ड्रीम्स. पापा कहते हैं बड़ा नाम करेगा. ಟೆಡಿ ಬಂತು, ಟೆಡಿ. ಓಂ ಎಕ್ಸಾಮ್ ಆಯ ನಮಃ. ಏ ಹಾಯ್, ಹೇಗಿದ್ಯಾ ಕರಡಿ ನನ್ ಮಗನೆ? ಹಾಯ್ ಪಸಿನಾ, ಹಾಯ್ ಡುಮ್ಕೀಸ್. ಫೇಲ್ ಆದವ್ರಿಗೆ ಸಾವೇ ಇಲ್ಲ. ಏನಂತೀರಪ್ಪ? ಏನ್ ಬಿಲ್ಡಿಂಗ್ ಅಪ್ಪ. ಹುಡುಗರು ಎಷ್ಟು ಓದ್ ದಬ್ಬ ಹಾಕಿದ್ರು ಬೀಳೋದೇ ಇಲ್ಲ ಅನ್ನತ್ತೆ. ಕಾಲೇಜು ಶಾಶ್ವತ. ಎಲ್ಲ ಯಾವನ ಕಾಣ್ತಾ ಇಲ್ಲ. ನಮ್ ಕಾಲದಲ್ಲಿ ಕಾಲೇಜಲ್ಲಿ ಹಾರು ನೋಡ್ಕೊಂಡು ಓಡಾಡ್ಬೇಕಿತ್ತು. ಪಾಸ್ ಆಗೋರೆಲ್ಲ ಎಕ್ಸಾಮ್ ಹಾಲ್ ಸೆಟ್ಲ್ ಆಗ್ಬಿಟ್ಟಾರ ದದ್ದಿ ನನ್ ಮಕ್ಳು. ಹೋಗ್ಲಿ, ನಮ್ಮ ಹಳೆ ಮೇಷ್ಟ್ರೆಲ್ಲ ಚೆನ್ನಾಗಿದಾರ ಲೈಫಲ್ಲಿ. ಒಂದ್ ರೇಂಜ್ಗೆ ಬಂದ್ಲು ನೋಡು ಹೊಸ ಮೇಷ್ಟ್ರು, ಅವಳನ್ ಕೇಳು. ನಿಂತ್ಕೊಳ್ಳಿ, ನಿಂತ್ಕೋ. ನಮ್ ಮುತ್ತ ಇದೆ ಮೇಷ್ಟ್ರ. ಹೂನಪ್ಪ, ಅಕ್ಕ ಅವರು ನಮ್ಗೆ ಯಾರಿಗೂ ಹೇಳ್ದೆ ರ್ಯಾಂಕ್ ಅಲ್ಲಿ ಪಾಸ್ ಆಗಿ ಇದೇ ಕಾಲೇಜಿಗೆ ಲೆಕ್ಚರ್ ಆಗ್ಬಿಟ್ಟಿದ್ದಾರೆ. ಸಾವಾಗೋಯ್ತು. ಯಾಕೆ ಪವಿತ್ರ? ಚೆನ್ನಾಗಿದ್ದಲ್ಲಮ್ಮ. ತೀರಾ ಪಾಸ್ ಆಗಿ ಪೆಂಡಲ್ ಹಾಕೋಣಂತ ಏನಾಗಿತ್ತು ತಾಯಿ? ಪರಂ ಓದಿದ್ದೀನಿ ಇವಾಗಷ್ಟೇ. ಅಲ್ಲ, ಈ ತರ ಫ್ರೆಂಡ್ಸ್ ಎಲ್ಲ ಪಾಸ್ ಆಗ್ತಾ ಹೋದ್ರೆ ಫೇಲ್ ಆಗೋರು ಯಾರು? ಭೂಮಿ ತಿರ್ಗಲ್ಲ ಹೇಳಿದ್ದೀನಿ. ಕಳ್ರು ವಂಶಕ್ಕಿಷ್ಟು ಈ ವರ್ಷನು ಎಲ್ರು ಫೇಲ್ ಹಾಕೊಂಡ್ ಸಾರಿ. ಯಾವತ್ತೂ ಯಾರು ಪಾಸ್ ಆಗಕ್ ಹೋಗ್ಬೇಡಿ. ಆಯ್ತು ತಾಯಿ, ಆಶೀರ್ವಾದ. ಇಲ್ಲಿವರೆಗೂ ನಾವೆಲ್ಲರೂ 6 ವರ್ಷದಿಂದ MSc ಯಲ್ಲಿ ನಿಯತ್ತಾಗಿ ಪ್ರತಿ ವರ್ಷನೂ ಎಕ್ಸಾಮ್ ಕಟ್ಕೊಂಡು ಫೇಲ್ ಹಾಕೊಂಡು ಏನ್ ಬರ್ತಾ ಇದೀವಿ, ಆ ಒಂದು ಪರಂಪರೆ ಈ ವರ್ಷನೂ ಮುಂದುವರ್ಸ ಕಾಲ ಕೂಡ್ ಬಂದಿದೆ. ನನಗ್ ನಾಚಿಕೆ ಆಗತ್ತೆ. ನಾ ಬರೋ ಹೇಳ್ಬಾರ್ದು ಪರಮು, ಮಿಸ್ ಹಿಡ್ಕೊಂಡು ಹೋಗ್ಬಿಡ್ತಾರೆ. ನಿನ್ ಕೈಲಾದಷ್ಟು ಬರ್ದು ಬಿಡು ಬಾ. ಬಸವ ಜಯಂತಿ, ಗಾಂಧಿ ಜಯಂತಿ. ಹಸೀನಾ, ಶ್ರೀರಾಮನಿಗೆ ನೆಕ್ಸ್ಟ್ ರೀಸೆಂಟ್ ಆಗಿ ಯಾರಾದ್ರೂ ಹುಟ್ಟಿದಂದ್ರೆ ಅದು ನಾನೇ. ನನ್ ಜೊತೆ ಈಗೆಲ್ಲ ನಡ್ಕೋಬಹುದಾ? ಅಲ್ಲಪ್ಪ ಸೀನಾ, ಗಂಡಸರ ಶೀಲದ ಬಗ್ಗೆ ಚಿಂತೆನೆ ಅಲ್ವಾ ನಿನಗೆ? ಮೆಟ್ಟಲ್ ಹೊಡೆದಂಗೆ ಮುತ್ ಕೊಟ್ಟು ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಟ್ರೆ ಹೆಂಗೆ? ಸೀರಿಯಸ್ ಏನಕ್ಕೆ ಅಂತ ಕೇಳ್ಬೇಡ, ನಂಗೆ ಅಳು ಬರುತ್ತೆ. ನಂಗೆ ಅವತ್ತು ಅಳು ಬಂತು, ಇವತ್ತು ಬರ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ತಗೋ ಕರ್ಚೀಫು, ಫುಲ್ ಒದ್ದೆ ಮಾಡು, ಬೆಡ್ಶೀಟ್ ತಂದು ಕೊಡ್ತೀನಿ. ಡೈಲಿ ಕೈ ಬೆರಳು ಕಾಲ್ ಬೆರಳು ಎಣಿಸ್ಕೊ, ಶಾಂಪು ಚೇಂಜ್ ಮಾಡು, ಹೊಟ್ಟೆಗೆ ಅನ್ನ ತಿನ್ನು, ಬಲ್ಗಿವಿನ ಹಿಂಗಿಂಗ್ ಮಾಡ್ಕೊ, ಮೊಬೈಲ್ ಕಮ್ಮಿ ಯೂಸ್ ಮಾಡು, ಲವ್ ಕಮ್ಮಿ ಆಗುತ್ತೆ. ಸದ್ಯಕ್ಕಿಷ್ಟು ಸಾಕು, ಬೇರೆ ಮೆಡಿಸಿನ್ ಆಮೇಲೆ ಹೇಳ್ತೀನಿ. ಹಸೀನಾ, ನಾವು ಕಿವಿಲ್ ಕೇಳೋ ಅಂತದ್ದೇನಾದ್ರು ಆಯ್ತಾ ಸರ್? ಏನಿಲ್ಲಪ್ಪ. ಇದ್ದಿದ್ದೆಲ್ಲ ಏನಾಯ್ತಪ್ಪ? ಹೆಣ್ಮಕ್ಳನ್ನ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಸೀರಿಯಸ್ ಆಗಿ ಏನಾದ್ರು ಹೇಳಿದ್ರೆ ಮುಖ ತಪ್ಪ ಮಾಡ್ಕೊಂಡ್ಬಿಡ್ತಾರೆ. ಹಂಗೆ ತಮಾಷೆಗೆ ಏನಾದ್ರು ಮಾಡಿದ್ರೆ ಹೊಟ್ಟೆ ದಪ್ಪ ಮಾಡ್ಕೋತಾರೆ. ಹುಷಾರು. ಪೇಪರ್ ಅಲ್ಲಿ ಹೆಸರು ಬರ್ದ್ ಬಾಪ ಎಲ್ಲ ಶೂನ್ಯ. ಕಾಲೇಜ್ ಗೇಟ್ ಪೂಜೆ ಮಾಡೋದು ಫೇಲ್ ಆದವ್ರ ಪುಣ್ಯ.